ಕೆಲವು ಅಧ್ಯಾಪಕರು ಬಂದಿದ್ದಾರೆ, VVNH ಸಂಸ್ಥೆಯಿಂದ ಅಧ್ಯಾಪಕ ವೃಂದದವರು ಬಂದಿದ್ದಾರೆ, ಅವರು ಪ್ರಿನ್ಸಿಪಲ್ ಕುಮಾರ್ ಅವರಿದ್ದಾರೆ, ಮತ್ತು ಯೂತ್ ಕಾಂಗ್ರೆಸ್ನ ಅನೇಕ ಜನ ಯುವಕರು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದು ಒಂದು ಪಕ್ಷದ ಹೋರಾಟಕ್ಕಿಂತ ಈ ದೇಶದಲ್ಲಿ ಆಗ್ತಾ ಇರುವಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂಥ ವ್ಯತ್ಯಾಸಗಳನ್ನು ಸರಿಪಡಿಸಲಿಕ್ಕೆ ನಾಯಕರಾದಂಥ ರಾಹುಲ್ ಗಾಂಧಿಯವರು ದೇಶದ ಯುವ ಜನತೆಯ ಧ್ವನಿಯಾಗಿ ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ವಿದ್ಯಾರ್ಥಿಗಳನ್ನು ಕುರಿತು ಮಾತಾಡ್ತಾ ಇದ್ದಾರೆ. ತಾವೆಲ್ಲ ಅಬ್ಸರ್ವ್ ಮಾಡಿರಬಹುದು, ಅವರು ಮಾತಾಡುವಂಥ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ವಿಷಯಗಳನ್ನ ಅವ್ರು ಚರ್ಚೆ ಮಾಡ್ತಾ ಇಲ್ಲ. ಅವರು ಸಂಪೂರ್ಣವಾಗಿ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಏನು ಬದಲಾವಣೆ ಆಗಬೇಕು, ಯಾಕಂದರೆ ಯುವಕರೇ ಮುಂದಿನ ದೇಶದ ಭವಿಷ್ಯವನ್ನು ಕಾಯುವಂಥವ್ರು, ನಾಳೆ ದೇಶವನ್ನು ಮುನ್ನಡೆಸುವಂಥವ್ರು ಕೂಡ ನೀವೇ. ಹಾಗಾಗಿ ಈ ಯುವಜನತೆಯ ಸಮಸ್ಯೆಗಳೇನಿದೆ ಅದನ್ನು ಸರಿಪಡಿಸಲಿಕ್ಕೆ ಅಂತ ಹೇಳಿ ಅವರು ಎಲ್ಲ ರಾಜ್ಯಗಳಲ್ಲಿ ಈಗಾಗಲೇ ರಾಜಸ್ಥಾನಲ್ಲಿ ಕೂಡ ಹೋಗಿ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿದ್ದಾರೆ, ಮಾತಾಡಿದ್ದಾರೆ, ಮತ್ತು ಡೆಹ್ರಾಡೂನ್ನಲ್ಲಿ ಅವರು ವಿದ್ಯಾರ್ಥಿಗಳನ್ನ ಭೇಟಿ ಮಾಡಿದ್ದಾರೆ, ಮಾತಾಡಿದ್ದಾರೆ, ಮತ್ತು ಇವತ್ತು ಅವರು ಪುಣೆ, ಮಹಾರಾಷ್ಟ್ರದ ಪುಣೆಯಲ್ಲಿ ಇವತ್ತು ವಿದ್ಯಾರ್ಥಿಗಳನ್ನ ಕುರಿತು ಮಾತಾಡ್ತಾ ಇದ್ದಾರೆ. ಆದರೆ ಕೆಲವರು ಕೇಳ್ಬೋದು, ಅವರು ಬೇರೆ ಬೇರೆ ಕಡೆ ಮಾತಾಡ್ತಾ ಇದ್ದಾರಲ್ಲ, ಅವರೇ ಪ್ರತಿನಿಧಿಸುವಂಥ ಪಕ್ಷ ನಡೆಸುವಂಥ ರಾಜ್ಯಗಳಲ್ಲಿ ಸಮಸ್ಯೆಗಳಿಲ್ವಾ? ಜಾರ್ಖಂಡಲ್ಲಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ರು, ಆಗ ಕೂಡ ರಾಹುಲ್ ಗಾಂಧಿಯವರು ಅಲ್ಲಿನ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದರು. ವಿದ್ಯಾರ್ಥಿಗಳು ಯಾವ ಕಾರಣಕ್ಕೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಹೋಗಿ ಅವ್ರ ಸಮಸ್ಯೆಯನ್ನು ಕೇಳಿಸ್ಕೊಂಡು ಎಷ್ಟು ಸಾಧ್ಯವಾಗುತ್ತೋ ಆ ಸಮಸ್ಯೆಗಳನ್ನ ಪರಿಹರಿಸಿ ಅಂತೇಳಿ ಅಲ್ಲಿನ ಮುಖ್ಯಮಂತ್ರಿಗಳು ಹೋಗಿ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಅವರ ಅನೇಕ ವಿಷಯಗಳನ್ನ ನಾವು ತಗೊಳ್ತೇವೆ ಅಂತ ಹೇಳಿ ಮಾತು ಕೊಟ್ಟು ನಂತರ ಅಲ್ಲಿ ವಿದ್ಯಾರ್ಥಿಗಳು ಪ್ರೊಟೆಸ್ಟನ್ನು ಬಿಟ್ಟಿದ್ದಾರೆ. ಎಬೌಟ್ 25 ಏಜ್ ಅವ್ರ ಜೊತೆ ಅವ್ರ ಸಂವಾದವನ್ನು ಮಾಡ್ತಾ ಇಲ್ಲ. ಕಾರಣ ಇಷ್ಟೇನೆ, ಕಲಿಯೋ ಆಸಕ್ತಿ ಯಾರಿಗಿರುತ್ತೆ ಅಥವಾ ದೇಶವನ್ನು ಮುಂದೆ ಯಾವ ರೀತಿ ನಡೆಸ್ಕೊಬೇಕು ಅನ್ನೋ ಆಸಕ್ತಿ ಯಾರಿರುತ್ತೆ ಅವರ ಜೊತೆ ಸಂವಾದವನ್ನು ಮಾಡಬೇಕು ಅಂದ್ಬಿಟ್ಟು ರಾಹುಲ್ ಗಾಂಧಿಯವರು ಹೊರಟಿದ್ದಾರೆ. ಏನಾಗುತ್ತೆ ಅಂತಂದರೆ ತಮ್ಮ ಮಧ್ಯದಲ್ಲೇ ನಿಮ್ಮ ಟೀಮ್ ಅಂತ ಇರುತ್ತಲ್ಲ, 10 ಜನ ಟೀಮ್ ಇದ್ರೆ 2 ಸರಿ ಇಲ್ಲ ಅಂದ್ರೆ 10 ಜನ ಸರಿ ಇರಲ್ಲ ಅಂತ. ಅಲ್ಲಿ ಸೆಂಟ್ರಲ್ಲಿ ಇದೇ ತೊಂದರೆ ಆದ್ರೂ ಸ್ಕೂಲಲ್ಲಿ ಕಾಲೇಜಸಲ್ಲಿ ಮನೆಗೆ ಹೋಗೋದಕ್ಕಿಂತ ಮುಂಚೆನೇ ಅದನ್ನು ಮನೆ ಬಾಗಿಲಲ್ಲೇ ಬಿಟ್ಟು ಒಳಗಡೆ ಹೋಗ್ಬೇಕು. ಯಾಕಂದರೆ ತಂದೆ ತಾಯಿ ನಿಮ್ಮ ಖುಷಿಯನ್ನು ಮಾತ್ರ ನೋಡ್ತಾ ಇರ್ತಾರೆ ಹೊರತು ನಿಮ್ಮ ದುಃಖವನ್ನು ನೋಡೋದಕ್ಕೆ ಅವ್ರು ಇಷ್ಟಪಡಲ್ಲ. ನನ್ನ ಮಗಳು ನನ್ನ ಮಗ ಓದ್ತಾ ಇದ್ದಾರೆ, ಯಾವುದೋ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಅಂತಂದರೆ ಅವರು ಖುಷಿಯಿಂದ ಬಂದರು ಅಂತ ನಿಮ್ಮನ್ನು ಕಾಯ್ತಾ ಇರೋವಂಥ ಯಾರೋ ವ್ಯಕ್ತಿಗಳಿದ್ರೆ ಅದು ಪೇರೆಂಟ್ಸ್ ಮಾತ್ರ. ಅದಕ್ಕೋಸ್ಕರ ನಿಮ್ಮಲ್ಲಿ ಯಾವುದೇ ತೊಂದರೆ ಇರಲಿ, ಫ್ರೆಂಡ್ಸ್ ಜೊತೆ ಕಿತ್ತಾಡಿರಲಿ, ಅವತ್ತು ಕಾಲೇಜ್ ಸರಿಯಾಗಿ ಆಗಿಲ್ಲದೆ ಇರಲಿ, ಮನೆಗೆ ಹೋದ ತಕ್ಷಣ ಖುಷಿಯಾಗಿದ್ದರೆ ತಂದೆ ತಾಯಿಗೆ ಅದರಲ್ಲಿ ಸಿಗುವಂಥ ಖುಷಿ ಬೇರೆಲ್ಲೂ ಕೂಡ ಸಿಗಲ್ಲ. I'd first like to remind you of one thing. Can I do that? Now all of you in your lives must have been told many things, nice things, bad things. Many of you must have felt scared. You feel scared sometimes on the street. You do. But I want you to remember one thing. If there's one thing that you remember from this evening, it is this. That every single one of you, clearly, in childhood, a female must be subject to her father. Meaning, the Manusmriti says, in childhood, a female belongs to her father. In youth, she belongs to her husband. When her Lord is dead, she belongs to her sons. ರಾಹುಲ್ ಗಾಂಧಿಯವರು ಪುಣೆಯಲ್ಲಿ ವಿದ್ಯಾರ್ಥಿನಿಯರನ್ನ ಕುರಿತು ಮಾತಾಡಿದ್ರು. ಏನು ಚಾತುರ್ಮಾಸ್ಯ ಗುಂಜಿನ ಒಂದು ಭಾಗವಾಗಿ ಇವತ್ತು ಅಲ್ಲಿ ಪ್ರೋಗ್ರಾಮ್ ಆಗಿದೆ. ನೆಕ್ಸ್ಟ್ ಬ್ಯಾಂಗ್ಳೂರಲ್ಲೂ ಕೂಡ
ನೆಕ್ಸ್ಟ್ ಮಂತು ಬ್ಯಾಂಗ್ಳೂರಲ್ಲಿ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳನ್ನು ಕುರಿತು ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇದ್ದಾರೆ. ದೇಶಕ್ಕೆ ಸ್ನೇಹ ಬೇಕಾಗಿದೆ, ಸಂಬಂಧ ಬೇಕಾಗಿದೆ, ಒಳ್ಳೆ ರೀತಿಯ ಜೀವನ ಬೇಕಾಗಿದೆ, ವಿದ್ಯಾಭ್ಯಾಸ ಕೂಡ ಒಳ್ಳೆ ರೀತಿ ಬೇಕಾಗಿದೆ ಅನ್ನೋ ದೃಷ್ಟಿಯಿಂದ ರಾಹುಲ್ ಗಾಂಧಿಯವರು ವಿದ್ಯಾರ್ಥಿನಿಯರಿಗೆ ಇಂಡಿಪೆಂಡೆಂಟಾಗಿ ಯಾವ ರೀತಿ ಇರಬೇಕು, ಮಹಿಳೆಯರನ್ನ ಯಾವ ರೀತಿ ನಾವು ಟ್ರೀಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮಾತಾಡಿದ್ದಾರೆ. ಭಾಳ ಖುಷಿಯಾಗಿದೆ. ನಾವು ಇವತ್ತು ಸಿ ಕಾಲೇಜಿನ ಕ್ಯಾಂಪಸಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ಪ್ರೋಗ್ರಾಮ್ ಕೂಡ ಅರೇಂಜ್ ಮಾಡಿದರು. ನಮ್ಮ ಉದ್ದೇಶ ಇಷ್ಟೇ, ದೇಶಕ್ಕೆ ನಮಗೆ ಬೇಕಾಗಿರೋದು ಸಂವಿಧಾನ ಉಳಿಬೇಕು ಅಂತಂದರೆ ರಾಹುಲ್ ಗಾಂಧಿಯವರು ಇರಬೇಕು. ಮುಂದೆ ಕಾಂಗ್ರೆಸ್ ಪಕ್ಷ ಆಡಳಿತವನ್ನು ಟೇಕ್ ಓವರ್ ಮಾಡಲೇಬೇಕು. ಕಾರಣ ಇಷ್ಟೇ ನೋಡಿ, ನಾವು ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಕೂಡ ಖರ್ಗೆ ಅವರು ಉತ್ತರಾಖಂಡ್ಗೆ ಹೋಗಿ ಆಚೆ ಬಂದರೆ ಅಲ್ಲಿ ಇವರು ಹೋಮವನ್ನು ಮಾಡ್ತಾರೆ, ಮನುಸ್ಮೃತಿಯ ಮನುವಾದಿಗಳು ಅಂತಂದರೆ ನಮ್ಮ ದೇಶವನ್ನು ಯಾವ ನಿಟ್ಟಿನಲ್ಲಿ ಯಾವ ಕಡೆಗೆ ತೊಗೊಂಡೋಗ್ತಾ ಇದ್ದಾರೆ ಅಂತ ಇಲ್ಲೇ ಗೊತ್ತಾಗುತ್ತೆ. ದೇಶಕ್ಕೆ ಬೇಕಾಗಿರುವಂಥದ್ದು ಪ್ರೀತಿ ವಿಶ್ವಾಸನೆ ಹೊರತು ದ್ವೇಷ ಅಲ್ಲ. ದ್ವೇಷವನ್ನು ದೂರ ಇಟ್ಟು ವಿದ್ಯಾರ್ಥಿಗಳ ಜೊತೆ ಬರ್ತಾ ಇರುವಂಥದ್ದು ರಾಹುಲ್ ಗಾಂಧಿಯವರು. ನೆನ್ನೆನೂ ಕೂಡ ಒಬ್ಬ ವಿದ್ಯಾರ್ಥಿಗೆ ಪೆಲೆಟ್ಸಿಂದ ಏನು ಗುಂಡನ್ನು ಹಾರಿಸಿದ್ರು ಡೆಲ್ಲಿಯಲ್ಲಿ. ಆ ವಿದ್ಯಾರ್ಥಿಯ ಪರವಾಗಿ ರಾಹುಲ್ ಗಾಂಧಿಯವರು ಹೋಗಿ ಹೋರಾಟವನ್ನು ಮಾಡಿ FIR ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಅವ್ರ ಹತ್ರ ಮಾತಾಡುವಂಥ ಒಂದು ಕಾರ್ಯಕ್ರಮವನ್ನು ಛಾತ್ರೋಂ ಕಿ ಗೂಂಜ್ ಅಂತೇಳಿ, ಅಂದರೆ ವಿದ್ಯಾರ್ಥಿಗಳ ಧ್ವನಿ ಅಂತ ಹೇಳಿ ಒಂದು ಮಾತನ್ನು ಅವರು ಎಲ್ಲ ಕಡೆ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಇದು ಬರೀ ಒಂದು ಪೊಲಿಟಿಕಲ್ ಮೂಮೆಂಟ್ ಅಲ್ಲ, ಇದು ಈ ದೇಶದ ಯುವಕರ ಸಮಸ್ಯೆಗಳೇನಿದೆ, ಯುವತಿಯರ ಸಮಸ್ಯೆಗಳೇನಿದೆ, ಸರ್ಕಾರ ಏನು ಕಣ್ಮುಚ್ಕೊಂಡಿದೆ ಆ ಕಣ್ಣನ್ನು ತೆರೆಸಿ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಯುವತಿಯರಿಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸಗಳಿಗೆ ಧ್ವನಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಾವು ನೋಡ್ಬೋದು ಅವರು ಎಲ್ಲೆಲ್ಲಿ ಹೋಗಿ, ಈಗ ಇವತ್ತು ಪುಣೆಯಲ್ಲಾಯಿತು, ಡೆಹ್ರಾಡೂನಲ್ಲಾಯಿತು, ಹರಿಯಾಣದಲ್ಲಾಗಿದೆ ಮತ್ತು ರಾಜಸ್ಥಾನಲ್ಲಾಯಿತು, ಎಲ್ಲ ಕಡೆ ಕೂಡ ಅವರು ರಾಜಕೀಯ ಭಾಷಣ ಮಾಡಿಲ್ಲ. ಏನು ಸಮಸ್ಯೆಗಳನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಎದುರಿಸ್ತಾ ಇದ್ದಾರೆ ಅಥವಾ ಹೊರಗಿನ ಬೇರೆ ಕ್ಷೇತ್ರದಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಆ ಸಮಸ್ಯೆಗಳ ಬಗ್ಗೆ ಮಾತಾಡಿ ಧೈರ್ಯ ತುಂಬುವಂಥ ಕೆಲಸವನ್ನು ಮತ್ತು ಈ ದೇಶವನ್ನು ಒಗ್ಗೂಡಿಸೋ ಕೆಲಸವನ್ನು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ. ಜೊತೆಗೆ ಲೀಡರ್ ಆಫ್ ಅಪೋಸಿಷನ್ ಕೇಂದ್ರ ಸರ್ಕಾರದಲ್ಲಿ ಅವ್ರು ಮಾಡ್ತಿರೋಂಥ ತಪ್ಪುಗಳನ್ನು ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ರು. ಆವಾಗ ಹೇಳಿದಾಗ ದೇಶದ ಜನರೆಲ್ಲ ಅವ್ರನ್ನ ನಗೆಪಾಟ್ಲಾಗಿ ನೋಡುವಂಥ ದಿನಗಳು ಇತ್ತು. ಯಾಕಂದರೆ ಈ ರಾಷ್ಟ್ರದ ಬಗ್ಗೆ ಕನಸ್ಕೊಂಡಿದ್ದಂಥ ಯಾವುದಾದ್ರೂ ಒಬ್ಬ ನಾಯಕರಿದ್ದಾರೆ ರಾಹುಲ್ ಗಾಂಧಿ ಮಾತ್ರ. ಕಾಶ್ಮೀರ ಟು ಕನ್ಯಾಕುಮಾರಿವರೆಗೂ ಭಾರತ್ ಜೋಡೋ ಅಂದರೆ ಪಾದಯಾತ್ರೆ ಮಾಡಿದ ಸಂದರ್ಭದಲ್ಲಿ ಅವ್ರಿಗಾದಂಥ ಅನುಭವಗಳು, ಈ ರಾಷ್ಟ್ರದ ವಿಚಾರಧಾರೆಗಳು, ಯುವಕರಿಗೆ ಆಗ್ತಿರುವಂಥ ಸಮಸ್ಯೆಗಳು, ಹೆಣ್ಮಕ್ಳಿಗೆ ಆಗ್ತಿರ್ತಕ್ಕ ಅನ್ಯಾಯ ದೌರ್ಜನ್ಯಗಳು, ರೈತರಿಗೆ ಆಗ್ತಿರುವಂಥ ಸಮಸ್ಯೆಗಳು, ಕೂಲಿ ಕಾರ್ಮಿಕರಿಗೆ ಆಗ್ತಿರೋ ಸಮಸ್ಯೆಗಳು, ಹಿಂದುಳಿದ ವರ್ಗಗಳಲ್ಲಿ ವೃತ್ತಿನಿರತ ಸಮಾಜಗಳಿಗೆ ಆಗ್ತಿದ್ದಂಥ ಸಮಸ್ಯೆಗಳು, ದಲಿತರಿಗೆ ಆಗ್ತಿರೋ ಸಮಸ್ಯೆಗಳು, ಆಡಿಯಲ್ಲಿರ್ತಕ್ಕಂಥವ್ರಿಗೆ ಸಮಸ್ಯೆಗಳು, ಟ್ರೈಬಲ್ಗೆ ಆಗ್ತಿರೋ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಅರ್ಥಂಥ ಯಾರು ನಾಯಕರಿದ್ದರೆ ರಾಷ್ಟ್ರದಲ್ಲಿ ಅದು ರಾಹುಲ್ ಗಾಂಧಿ ಮಾತ್ರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿದೆ. ಆ ನಿಟ್ಟಿನಲ್ಲಿ ಇವತ್ತು ಛಾತ್ರೋಂ ಕಿ ಗೂಂಜ್ ನೀಟ್ ಪೇಪರ್ 89 ಬಾರಿ ಲೀಕ್ ಆಗಿ 46 ಬಾರಿ ಏನು ಎಕ್ಸಾಮ್ ಆಗಿದೆ, 21 ಜನರು ಪ್ರಾಣ ಕಳ್ಕೊಂಡಿದೆ, 21 ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ, ಅವ್ರ ಕುಟುಂಬಕ್ಕೆ ಅನಾಥ ಪ್ರಜ್ಞೆ ಕಾಡಿದೆ. ಅಂಥ ಸಂದರ್ಭದಲ್ಲಿ ಸಹ ಸರ್ಕಾರಗಳು ಧಾವಿಸಿ ಅವರ ನೆರವು ಹೋಗಿಲ್ಲ. ಆ ನಿಟ್ಟಿನಲ್ಲಿ ಮತ್ತೆ ಮರುಪರೀಕ್ಷೆ ಅಂದಾಗ ಆತಂಕಕ್ಕೊಳಗಾಗಿ ಸ್ಟ್ರೆಸ್ಗೊಳಗಾಗಿದ್ದಾರೆ ಮಕ್ಕಳು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.